ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂದರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇವತ್ತು ಹೊರಟಿದ್ದೀವಿ ರೈಡ್ಗೆ. ನಾನು ಮತ್ತು ಇನ್ನೂ ಇಬ್ಬರು ಬೈಕ್ ಫ್ರೆಂಡ್ಸು ಮತ್ತು ಒಂದು 3 ಜನ ಕಾರಲ್ಲಿ ಬರ್ತಾ ಇದ್ದಾರೆ. ಈಗ ಟೈಮ್ ಬಂದು 5:50. 5 ಗಂಟೆಗೆ ಹೊರಡ್ಬೇಕು ಅಂದ್ಕೊಂಡಿದ್ವಿ. 5:50 ಆಯಿತು. ಚಳಿ ಅಲ್ವಾ ಎದ್ದೇಳೋಕ್ಕೆ, ಡಿಸೆಂಬರ್ ಬೇರೆ. ಈಗ ಹೋಗ್ತಾ ಇದ್ದೀನಿ. ಇಲ್ಲಿ ಮೀಟಪ್ ಪಾಯಿಂಟು ಸುಜಾತ ಥಿಯೇಟ್ರು, ಅಲ್ಲಿಗೆ ಹೋಗಬೇಕು. ಸೊ ಇವತ್ತಿಗೆ ಡೆಸ್ಟಿನೇಷನ್ನು ಕೈಗಲ್ ಫಾಲ್ಸ್ ಅಂತ. ಅದು ಜಸ್ಟ್ ಕರ್ನಾಟಕದಿಂದ ಆಚೆ ಬರುತ್ತೆ, ಕೋಲಾರ ಹೈವೇಲಿ ಹೋಗಬೇಕು. ಸೊ ಏನು ಪ್ಲ್ಯಾನ್ ಅಂದರೆ ಮುಳ್ಬಾಗ್ಲಿಗೆ ಹೋಗ್ಬಿಟ್ಟು ಬೆಳಗ್ಗೆ ತಿಂಡಿ ಅಲ್ಲೇ. ಇವಾಗ ಫಸ್ಟ್ ಸ್ಟಾಪು ಮುಳ್ಬಾಗ್ಲು ದೋಸೆ ತಿಂದು ಕೈಗಲ್ ಫಾಲ್ಸ್ ಮುಗಿಸ್ಕೊಂಡು ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಹೊಸಕೋಟೆ ಇಲ್ಲ ಹೆನ್ನೂರಲ್ಲಿ ಒಂದು ಬಿರಿಯಾನಿ ತಿಂದು ಮಧ್ಯಾಹ್ನ ಹಂಗೆ ಬರೋದು. ಅದು ಇವತ್ತಿನ ಐಟಿನರಿ. ಸೊ ಇವಾಗ ನಮ್ಮ ಬಾಯ್ಸು ಕಾಯ್ತಾ ಇದ್ದಾರೆ. ನಾನು ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಅಲ್ಲಿ ಹೋಗಿ ಸಿಗೋಣ. ಓಕೆ, ಬಾಯ್. ಮತ್ತು ಇನ್ನೊಂದು ಹೇಳೋದು ಮರ್ತೋದೆ. ಇವತ್ತು ನಂದು ಹೀರೋ 10 ತಂದಿದ್ದೀನಿ. ಹೀರೋ 10ಗಿನ್ನ ಮೈಕ್ ಅಡ್ಯಾಪ್ಟ್ರು ಎಲ್ಲ ತರಿಸ್ಬೇಕು, ಕೇಸ್ ಎಲ್ಲ ವ್ಲಾಗ್ ಮಾಡೋಕ್ಕೆ ಮುಂಚೆ. ಸೊ ಅದನ್ನ ಹಿಂಗೆ ಸೆಕೆಂಡರಿ ಕ್ಯಾಮ್ರಾ ಆಗಿ ಇಟ್ಕೊಂಡಿದ್ದೀನಿ. ಅದ್ರದ್ದು ನೋಡೋಣ ಹೆಂಗೆ ಬರುತ್ತೆ ಫುಟೇಜ್ ಅಂತ. ಇವತ್ತು ಫಾಲ್ಸ್ ಎಲ್ಲ ಇದರಲ್ಲೇ ರೆಕಾರ್ಡ್ ಮಾಡ್ತೀನಿ. ಇನ್ನೇನಿಲ್ಲ ನೋಡಿ, ಇವಾಗ ಟೋಲ್ ಗೇಟು ವೀರೇಶ್ ಥಿಯೇಟ್ರ್, ಅದು ಸಾರಿ ಪ್ರಸನ್ನ ಪ್ರಮೋದ್ ಥಿಯೇಟ್ರ್ ಹತ್ರ ಇದ್ದೀನಿ. 2 ನಿಮಿಷಕ್ಕೆ ಸಿಗ್ತಾರೆ. ಸೊ ಇವಾಗ ಬಂದಿದ್ದೀವಿ ನೋಡಿ. ಬಾಯ್ಸ್ ಇಲ್ಲಿದ್ದಾರೆ. ಹೊರಡ್ಬೇಕು ಇಲ್ಲಿಂದ. ಒಂದು ಫೋಟೋ ಹಾಕ್ಬಿಟ್ಟು ಹೊರಡೋದೆ ಇಲ್ಲಿಂದ. ಇವಾಗ ಹೊಸಕೋಟೆ ಫಸ್ಟ್ ಸ್ಟಾಪ್, ಆಮೇಲೆ ಅಲ್ಲಿಂದ ಸೀದಾ ಮುಳ್ಬಾಗಲ್. ಇವಾಗ KR ಪುರಂ ಹತ್ರ ಇದ್ದೀವಿ. ಇಲ್ಲಪ್ಪ ಅವರಿಬ್ಬರು. KR ಪುರಮ್ ಸೀದಾ ಹೊಸಕೋಟೆ, ಆಮೇಲೆ ಕೋಲಾರ ಬೈಪಾಸ್ ಆಗುತ್ತೆ. ಮುಳ್ಬಾಗಲಲ್ಲಿ ಬ್ರೇಕ್ಫಾಸ್ಟು ಅಲ್ವಾ. ಇಲ್ಲಿ ಟೋಲ್ ಹತ್ರ ನಿಲ್ಲಿಸ್ಕೊಳ್ಳೋಣ. ಒಳ್ಳೆ ಸನ್ರೈಸ್ ಕಾಣಿಸ್ತಾ ಇತ್ತು, ಅದಕ್ಕೆ ರೆಕಾರ್ಡಿಂಗ್ ಆನ್ ಮಾಡಿದೆ. ನೋಡಿ ಏನು ಚೆನ್ನಾಗಿದೆ ಕಾಣಿಸ್ತಾ ಇದೆ, ಎಲ್ಲೋ ಗೊತ್ತಿಲ್ಲ. ನೋಡಿ ನಮ್ಮ ನ್ಯೂ ವ್ಲಾಗರ್, ಹೊಸ ವ್ಲಾಗರು ಗೋಪ್ರೋ ಹೀರೋ 9 ಹಾಕ್ಕೊಂಡು. ಇವತ್ತು ಅಡ್ಯಾಪ್ಟ್ರ್ ಬಂದಿಲ್ಲ ಅವನಿನ್ನ, ಅದಕ್ಕೆ ವ್ಲಾಗ್ ಮಾಡ್ತಾ ಇಲ್ಲ ಅವನು. ನೋಡಿ ಇಲ್ಲಿ ಬಂದಿದ್ದೀವಿ. ಹೊಸಕೋಟೆ ಟೋಲ್ ಇಲ್ಲಿ ಸ್ವಲ್ಪ ದೂರಕ್ಕೆ ಸಿಗುತ್ತೆ. ಕೋಲಾರ ಹೈವೇಗೆ ಬಂದು ಬೇಜಾನ್ ಎಷ್ಟೊಂದು ವರ್ಷ ಆಗೋಯ್ತು. ನಾನು ಮುಂಚೆ ಡ್ಯೂಕ್ ಇದ್ದಾಗ ಬಂದಿದ್ದೆ, ಏನು ಗೋಲ್ಡ್ ಟೌನ್ ಬೈಕರ್ಸ್ ಅವ್ರ ಜೊತೆ. ದೂರಕ್ಕ ಎಸ್. ಓಕೆ, ನಾನೇ ಫ್ರಂಟಲ್ಲಿದ್ದೀನಿ. ಸೊ ನೋಡಿ ಎಷ್ಟು ಫಾಗ್ ಇದೆ. ಓ ಮೈ ಗಾಡ್, ಏನೇನು ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಇದೆ. ಬಾಬಾ, ಸ್ವಲ್ಪ ಲೇಟ್ ಆಯ್ತು ಕ್ಯಾಮ್ರಾ ಆನ್ ಮಾಡೋದು, ಬಟ್ ಫುಲ್ ಫಾಗ್, ಫುಲ್ ಚಳಿ. ನೋಡಿ ಹೆಂಗಿದೆ ಫಾಗು. ಫುಲ್ ಓವರ್ ತಂದೀನಿ, ಜಾಕೆಟ್ ಒಳಗೆ ಫುಲ್ ಓವರ್ ಹಾಕೊಬಿಡ್ತೀನಿ, ಇಲ್ಲಾಂದರೆ ಓಡ್ಸೋಕ್ಕಾಗಲ್ಲ. ತಿರುಪತಿ 230 ಕಿಲೋಮೀಟರ್ಸ್. ಸೊ ನಾವಿವತ್ತು ಹೋಗ್ತಿರೋ ಜಾಗ ಆಲ್ಮೋಸ್ಟ್ 130 ಕಿಲೋಮೀಟರ್ಸು ಬೆಂಗಳೂರಿಂದ.
ಚೆನ್ನಾಗಿದೆ ಫಾಲ್ಸು, ಒಳ್ಳೆ ನೀರಿದೆ. ನಮ್ಮ ಫ್ರೆಂಡ್ಸ್ ಹೋಗಿದ್ರು ಮೊನ್ನೆ, ಸೊ ಅದನ್ನ ನೋಡಿಕೊಂಡು ನಾವು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಅದೇ ಹೋಗ್ತಾ ಇದ್ದೀವಿ ಇವಾಗ. ಏನಿರುತ್ತೆ, ನಿನ್ನೆ ಕ್ರಿಸ್ಮಸ್ಸು 25th, ಟುಡೇ ಇಸ್ 26/12/2021. ನೋಡಿ ಏನು ಫಾಗ್ ಇದೆ. ಓ ಮೈ ಗಾಡ್. ಇವಾಗ ಟೀ ನಿಲ್ಸಿದ್ದೀವಿ ಇಲ್ಲಿ ಹೊಸಕೋಟೆ ಟೋಲ್ ಅಂತ. ಬಾಯಿಂದ ಹಂಗಂಗೆ ಹೋಗೇ ಬರ್ತಾ 2 ಬೈಕ್ಸು ರೆಡಿ, ಫುಲ್ ಟ್ರೈನಿಂಗ್. ಟಾಪ್ ಬಾಕ್ಸ್ ಹಾಕ್ಸ್ಬಿಟ್ರೆ ಸೇಮ್ 2 BS6 ಬ್ಯಾಗ್ಲು, ಶೋಲ್ಡರ್, ಫೋನ್ ಹೋಲ್ಡರು, ನೆಕ್ಸ್ಟು ಹ್ಯಾಂಡ್ ಗಾರ್ಡು ಸೇಮು, ಲೈಟು ಹ್ಯಾಂಡ್ ಬಾರ್ ಹಾಕ್ಸ್ಬಿಟ್ರೆ ಸೇಮ್ ಆಗ್ಬಿಡುತ್ತೆ ನನ್ನ ಗಾಡಿ. ಸೊ ನೋಡಿ, ಇವಾಗ ಬಂದಿದ್ದೀವಿ ಹೊಸಕೋಟೆ ಟೋಲು. ಹೆವಿ ಫಾಗ್ ಇದೆ, ಆವಾಗಿಂದ ತೋರಿಸ್ತಾ ಏನಲ್ಲ, ಇನ್ನೂ ಜಾಸ್ತಿ ಆಗ್ತಾಯಿದೆ ಫಾಗು. ಎಲ್ಲ ಕಾಣಿಸ್ತಾ ಇದೆ ನೋಡಿ, ಕ್ಲೀನಾಗಿ ಕಾಣಿಸ್ತಾ ಇದೆ. ಫಾಗು 2 ಹಿಮಾಲಯನ್ ರೆಡಿ ಇದೆ, ಫುಲ್ಲು ರೆಡಿ ಮಾಡಿಸೋರಿಬ್ರು. ಒಂದು ಹ್ಯಾಂಡ್ ಗಾರ್ಡು, ಇವನು ಲೈಟ್ ಹಾಕ್ಸಿದ್ದಾನೆ, ಇವನು ಲೈಟ್ ಹಾಕ್ಸ್ತಾನೆ. ಇವಾಗ ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದಾರೆ. ಇವರಲ್ಲಿ ಎಕ್ಸಾಸ್ಟ್ ಇದೆ, ಇದರಲ್ಲಿ ಇಲ್ಲ. ಕವರೇಜು ಅಷ್ಟೇ. ಇದು ನಮ್ಮ ಗಾಡಿ ಅಷ್ಟೇ, ಇನ್ನೇನಿಲ್ಲ. ವಾಪಸ್ ಬ್ಯಾಕ್ ಆನ್ ದ ರೋಡ್. ಆದಿತ್ಯ ಅವರೇ, ಹೆಂಗಿದೆ ರೈಡು? ನೆಕ್ಸ್ಟ್ ಲೆವೆಲ್ ಆಗಿದೆ. ಫಾಗ್ ಹೆಂಗಿದೆ ನೋಡಿ, ಅಲ್ಲೇ ನೋಡಿ, ಅಲ್ಲೆಲ್ಲ ಫಾಗ್ ಹೆಂಗಿದೆ. ಮುಂದಕ್ಕೆ ಲೋಡಲ್ಲಿ ರೋಡೇ ಕಾಣಿಸ್ತಾ ಇಲ್ಲ. ಆಯಿತು, ಟೀ ಬ್ರೇಕ್ ಆಯಿತು. ಈಗ ಸೀದಾ ಮುಳ್ಬಾಗಲ್ ಬಾಯ್ ಹೋಗೋಣ. ನಮ್ಮ ಹುಡುಗರು ಇನ್ನೂ ಬಂದಿಲ್ಲ. ಬಾರ ನೀನು, ಅವ್ರು ಬಂದ್ಬಿಡ್ತಾರೆ. ಹೆಚ್ಚಿಗೆ ಹೇಳ್ಬಿಡು ಹೊರಡ್ವಿ ಅಂತ. ಏನು ಫುಲ್ ಫಾಗ್ ಆಗೋಗಿದೆ, ಅದು ಹಚ್ಚಿದ್ರು. ಸೊ ನೋಡಿ ಹೆಂಗಿದೆ ಫಾಗು, ಏನು ಕಾಣಿಸ್ತಾ ಇಲ್ಲ ಲಿಟ್ರಲಿ. ಅಲ್ಲಿ 1-2 ಮನೆ ಕಾಣಿಸ್ತಿದೆ, ಅದರಿಂದ ಏನೂ ಕಾಣಿಸ್ತಾ ಇಲ್ಲ. ಈ ಕಡೆನೂ ಅಷ್ಟೇ, ಕ್ಯಾಮ್ರಾ ಎಲ್ಲ ಫಾಗ್ ಆಗ್ತಾ ಇದೆ. ಓ ಶಿಟ್, ಕ್ರೇಜಿ ಆಗಿದೆ. ಯಾವುದು ವಾಕಿಂಗ್ ಡೆಡ್ಗೆ ಬಂದಂಗಿದೆ ನೋಡಿ. ಅಲ್ಲಿ ಅವರಿಬ್ಬರು ಹಂಗೆ ಫಾಗ್ ಒಳಗೆ ಕಳ್ದೋದ್ರು. ಅಲ್ಲಿ ಕಾಣಿಸ್ತಾವನಾ? ಇವಾಗ ಕಾಣಿಸ್ತಾನೆ, ಸ್ವಲ್ಪ ದೂರ ಬಿಟ್ಟರೆ ಇರಲ್ಲ. ಓ ಮಕ್ಕರು. ಓಕೆ ಬಾಯ್ ಗಾಯ್ಸ್, ನಾನು ಹೋಗ್ತೀನಿ ಅವ್ರ ಜೊತೆ. ಏನೆಲ್ಲ ಒದ್ದೆ ಆಗೋಯ್ತಲ್ಲೋ ಗಾಡಿ, ನೋಡು ಇಲ್ಲಿ ನಂದು ಫುಲ್ ಒದ್ದೆ. ಸರಿ ಬಾಯ್ ನಿಲ್ಸಪ್ಪ. ಬಾಯ್, ನಾನು ಗೋಪ್ರೋ ರೆಕಾರ್ಡ್ ಮಾಡ್ತೀನಿ. ಪಕ್ಕದಲ್ಲಿ ಬಾರೋ. ಈ ಫ್ರೇಮಲ್ಲಿ ಬಾರ. Audi TT. ಹಾಯಣ್ಣ. ವೈಡಂಗೆ ಇದರಲ್ಲಿ ಇಷ್ಟೇ ಎಷ್ಟು ಕಾಣುತ್ತೆ, ಆ್ಯಕ್ಚುಲ್ ಆಗಿ ಫುಲ್ ರೆಕಾರ್ಡ್ ಆಗ್ತಾ ಇರುತ್ತೆ.
ನೋಡಿ ಹೊರಟಿದ್ದೀವಿ. ನಾನು ನನ್ನ ರೈನ್ ಜಾಕೆಟ್ ಹಾಕ್ಕೊಬಿಟ್ಟೆ, ಅದೊಂದು ವಿಂಡ್ ಬ್ರೇಕರ್ ಥರ ಇರಲಿ ಅಂತ. ವರ್ಸಸ್ ಅವನು LED ಹಾಕ್ಕೊಂಡು ಹೋಗ್ತಾವನು, ಏನು ಕಾಣಲ್ಲ LED. ಎಲ್ಲೋ ಇದ್ರೆ ಮಾತ್ರ ಕಾಣೋದು ಫಾಗಲ್ಲಿ. ಹೊಟ್ಟೆನೋ ಈಗ ಕೋಲಾರ ಹತ್ರ ಇದ್ದೀವಿ. ಇನ್ನೊಬ್ಬ ಹಿಮಾಲಯನ್ ಮಿಸ್ಸಿಂಗ್, ಇನ್ನೂ ಬಂದಿಲ್ಲ. ಫುಲ್ ಒದ್ದೆ ನೋಡಿ, ಪ್ಯಾಂಟು ಗಾಡಿ ಎಲ್ಲ ಒದ್ದೆ ಆಗಿಬಿಟ್ಟಿದೆ, ಅಷ್ಟು ಫಾಗು, ಮಾಯಿಶ್ಚರು. ಕಾರ್ ಬಂತು, ಇನೋವಾ, ಅವ್ರು 3 ಜನ ಬಂದರು, ಅಷ್ಟು ಡೀಸೆಲ್ ಹಾಕ್ಸ್ತಿದ್ದಾರೆ. ಇನ್ನು ಇನ್ನೊಬ್ಬ ಹಿಮಾಲಯನ್ಗೆ ವೆಯ್ಟಿಂಗ್. ಮುಳ್ಬಾಗ್ಲು ಬಂದಿದ್ದೀವಿ. ಆಹಾ ಸೈಕಲ್ ಅಂಕಲ್ಗೆ ಇಟ್ಬಿಡ್ತೈತ ನೋಡಿ. ಇದೆ ಮುಳ್ಬಾಗ್ಲು. ದೋಸೆ ತಿನ್ನೋಕ್ಕೆ ಪ್ರಸಾದ್ ಹೋಟೆಲ್ ಅನ್ನೋದಕ್ಕೆ ಬಂದಿದ್ದೀವಿ, ಅಂದರೆ ಹೋಗ್ತಾ ಇದ್ದೀವಿ. ನಾನು ಬ್ಲಾಗ್ ಮಾಡ್ಬೇಕಾದ್ರೇ ಅವನು ಮಾಡ್ತಾವನೆ, ನನಗಿಲ್ಲಿ ಕಿವಿಲಿ ಇಂಟರ್ಕಾಮಲ್ಲಿ ಅವನದೇ ಎಲ್ಲ ಇದೆ. ನಮ್ಮ ಅವನದೇ ಕೇಳಿಸ್ಕೊಬಿಡಿ ವ್ಯೂವರ್ಸ್ ಅವರೇ, ಎಲ್ಲ ಅವನೇ ವ್ಲಾಗ್ ಮಾಡಿಬಿಡ್ತಾನೆ. ಅವನಲ್ಲಿ ಏನು ಕೇಳಿಸಲ್ಲ, ಆದರೂ ವ್ಲಾಗ್ ಮಾಡ್ತಾನೆ ನೋಡಿ. ಎಲ್ಲ ಸಂದೇಲಿ ಎಲ್ಲೋ ಏನು ರಶ್ ಇದೆ. ಹಾಂ, ಹೋಗಿ ರೈಟಲ್ಲಿ ನಿಲ್ಸೋಗು. ಬೇಡ, ರೈಟಲ್ಲಿ ಹಾಕು, ರೈಟಲ್ಲಿ ಜಾಗ ಇದೆ. ಹಾಂ ಹಾಕು. ಇಲ್ಲೇನು ವೈವೇನಾ ಇದು? ಇಲ್ಲೇ ಹಾಕ್ತೀನಪ್ಪ ನಾನು, ಯಾರ ಮನೆ ಮುಂದೆ. ನೋಡಿ, ಇದೇ ಪ್ರಸಾದ್ ಹೋಟೆಲು ಮುಳ್ಬಾಗ್ಲು. ಸೊ ರೀಚ್ ಆಗಿದ್ದೀವಿ. ನೀನು ದೋಸೆ ತಿನ್ನೋದನ್ನ ತೋರಿಸ್ತೀನಿ ಅಷ್ಟೇ. ಗೌತಮ್ ನಾಯ್ಡು ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸ್ ಬಂದಿದ್ದಾರೆ. ಏನಾ ಚೀಫ್ ಗೆಸ್ಟ್ ಸರ್. ಎಲ್ಲಿ ನಿಮ್ಮ ಹಿಮಾಲಯನಲ್ಲಿ ಬಂದಿಲ್ಲ, ಇವತ್ತು ಕಾರಲ್ಲಿ ಬಂದಿದ್ದೀವಿ. ಹಿಮಾಲಯನಲ್ಲಿದೆ ಅಂತ ಅನ್ನೋ ಸಿಟಿ ಬಂದಿಲ್ಲ. ಒಳಗೆ ಅಲ್ಲಿ ಅಡುಗೆ ಮಾಡೋದೆಲ್ಲ ವಿಡಿಯೋ ಮಾಡೋ ಕ್ಯಾಮ್ ರೆಕಾರ್ಡ್ ಆಗ್ತಾ ಇದೆ ನೋಡಿ. ನಮ್ಮ ರೋಹಿತ್ ಎಸ್ ನಾರಾಯಣ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಬೆಲ್ ಐಕನ್ ಏನು ಮಾಡಬೇಕು? ಸರಪರಕರಾಯಿ ಲೈಕ್, ಶೇರ್, ಕಮೆಂಟ್. ಇವನು ನೋಡಿ, ಇವನು ಹೊಸ ಚಾನಲ್ ಶುರು ಮಾಡಿದ್ದಾನೆ ಇವಾಗ. ನನ್ನ ಚಾನಲ್ ಹೆಸರನ್ನೇ ಇಟ್ಟಿಲ್ಲ. ಪರವಾಗಿಲ್ಲ, ಹೇಳಿ ಏನಂತ ಇರ್ತೀರಾ? ಸಿಟಿ ರೈಡ್ಸ್ ಆನ್ ಹೈವೇ. ಸಿಟಿ ರೈಡ್ಸ್, ಸಿಟಿ ಬ್ಲಾಗ್ಸ್. ಹೋಗಲ್ಲಿ ಎಲ್ಲೋ GoPro ಸ್ಟಾಪ್ ರೆಕಾರ್ಡಿಂಗ್. ನಿಮ್ಮ ಮಾತೆಲ್ಲ ಕೇಳಲ್ಲ. GoPro ಸ್ಟಾಪ್ ರೆಕಾರ್ಡಿಂಗ್. GoPro ಸ್ಟಾಪ್ ರೆಕಾರ್ಡಿಂಗ್ ಕೇಳ್ಬಿಡ್ತು ಚೆನ್ನಾಗಿ. ಆಗುತ್ತಾ? ನೋಡಿ ಮಾರಿ ಇದು ರೈಸ್ ಇಲ್ಲ ಅಂದರೆ ಅವನ ಹೊಟ್ಟೆ ಒಳಗೆ ಏನೂ ಹೋಗಲ್ಲ. ದೋಸೆಗೂ ರೈಸು, ಇಡ್ಲಿಗೂ ರೈಸು. ನಾವು ಗೊತ್ತಲ್ಲ, ಹೇಳಿ ಏನು? ನಾವು ಗೊತ್ತಲ್ಲ, ಗೌತಮ್ ನಾಯ್ಡು. ಅವ್ನು ನನ್ನ ಹುಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಯಾವ ನಡೀರೋ ಅಂತ ತೆಗ್ಬಿಟ್ಟೆ. ವರ್ಟಿಕಲ್ ಆಗೋಯ್ತು. ಇನ್ನೂ ಒಂದು ಎಕ್ಸ್ಟ್ರಾ ಬರುತ್ತೆ, 2 ಬರುತ್ತೆ. ಹೌದು ಇನ್ನೊಬ್ಬ ಇಲ್ಲಿ ವಿನೀತ್ ಇದ್ದಾನೆ. ಸೊ ನೋಡಿ, ಇದೆ ಮುಳ್ಬಾಗ್ಲು ದೋಸೆ. ಒಂಥರ ಈ ಥರ ಶೇಪಲ್ಲಿ ಬರುತ್ತೆ, ಡೀಪ್ ಡಿಶ್ ವೀಲ್ಸ್ ಥರ. ಆಲ್ ರೆಡಿ ಫಾರ್ ಬ್ಯಾಟಿಂಗ್ ಅಷ್ಟೇ. ಇವಾಗ ನಾವು ತಡೆಯೋಕ್ಕಾಗ್ತಿಲ್ಲ. ಸೊ ಬಾಯ್.